ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಮಲಾಖಿ 3ನೇ ಅಧ್ಯಾಯ 6ನೇಯ ವಚನ. ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯದಲ್ಲಿ ನಮ್ಮ ಕರ್ತನು ಹೀಗನ್ನುತ್ತಾನೆ: ನಾನು ಮಾರ್ಪಟ್ಟಿಲ್ಲ, ಆದರಿಂದ ನೀವು ನಾಶವಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ತಂದೆಯಾದ ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿಯೇ ನಮ್ಮನ್ನು ಸೃಷ್ಟಿಸಿ ಆತನ ಅಂಗೈಗಳಲ್ಲಿ ನಮ್ಮ ಭವಿಷ್ಯತ್ತನ್ನು ಬರೆದು ತನ್ನ ಪ್ರವಾದಿಗಳ ಮುಖಾಂತರವಾಗಿ ನುಡಿದ ಮಾತುಗಳಲ್ಲಿ ಒಂದನ್ನು ಬಿಡದೆ ನೆರವೇರಿಸುತ್ತಾನೆ. ಆತನು ಎಂದಿಗೂ ಮಾರ್ಪಡುವುದಿಲ್ಲ, ಆದ್ದರಿಂದ ನಾವು ನಾಶವಾಗದೆ ಉಳಿದಿದ್ದೇವೆ. ಪ್ರಿಯರೇ, ನಾವು ಪಾಪದಿಂದ ನಮ್ಮನ್ನು ಬಿಡಿಸಿ ಆತನ ಮಕ್ಕಳಾಗಿ ಜೀವಿಸಬೇಕು. ಪಾಪದಲ್ಲಿ ಮುಳುಗಿ ಅದರಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಚಿಂತಿಸಬಾರದು. ಸಮುದ್ರದ ಮಧ್ಯದಲ್ಲಿ ಸಿಕ್ಕಿರುವ ಅನುಭವ ಇದ್ದರೂ ಕೂಡ ಏನು ಮಾಡಲಿ, ಹೇಗೆ ಹೊರಗೆ ಬರಲಿ, ಮತ್ತೊಂದು ಅಲೆ ರಭಸವಾಗಿ ಬರೆದರೆ ನಾನು ಕೊಚ್ಚಿ ಹೋಗುತ್ತೇನೋ ಎಂಬ ಅನುಭವದಲ್ಲಿ ಇದ್ದರೂ ಕರ್ತನು ಅನ್ನುತ್ತಾನೆ: ಮಗನೇ, ಮಗಳೇ, ಹೆದರಬೇಡ ಎಂದು ಆತನು ನಮ್ಮ ಮೇಲೆ ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿ ಜೊತೆಯಾಗಿ ಇದ್ದು ನಡೆಸುತ್ತಾನೆ. ಪ್ರಿಯರೇ, ಇಂಥ ದೇವರನ್ನು ಪಡೆದ ನಾವು ಧನ್ಯರು. ಆತನ ಕರುಣೆ, ದಯೆ, ಪ್ರೀತಿಯನ್ನು ಹೊಂದಿದ ನಾವು ಪಾಪಕ್ಕೆ ಬೆನ್ನು ಹಾಕಿ ಆತನಿಗೆ ನಮ್ಮನ್ನು ಒಪ್ಪಿಸಿ ನಂಬಿಕೆಯಿಂದ ಪ್ರಾರ್ಥಿಸಿ ಆತನ ವಾಕ್ಯದಲ್ಲಿ ಬಲಗೊಂಡು ನಡೆದರೆ ಆತನು ನಮ್ಮನ್ನು ಯಾವ ಕೇಡಿಗೂ ಅನುಮತಿಸದೆ ನಾವು ನಾಶವಾಗದಂತೆ ನಮ್ಮನ್ನು ತಪ್ಪಿಸಿ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿ ದಿನದಲ್ಲೂ ನೀವು ಕೊಟ್ಟಂಥ ಒಂದು ಜೀವನದ ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿರುವಂತೆ ನೀನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ನಾವು ಸಮರ್ಪಣೆ ಮಾಡುತ್ತೇವೆ ರಾಜ. ಈ ದಿನದ ವಾಕ್ಯದ ಪ್ರಕಾರವಾಗಿ ನೀನು ನಮ್ಮನ್ನು ನಡೆಸು ಸ್ವಾಮಿ. ನಾವು ನಾಶವಾಗದಂತೆ ನೀನು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಬರುತ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಕುಟುಂಬ ವರ್ಗದವರನ್ನು, ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿ ಬೇಡುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಅಪ್ಪ, ನಾವು ಓದಿದಂಥ ವಾಕ್ಯದ ಪ್ರಕಾರ ನಡೆದುಕೊಂಡು ಮತ್ತೊಬ್ಬರಿಗೂ ಕೂಡ ಈ ವಾಕ್ಯವನ್ನು ಹೇಳುತ್ತಾ ಅವರನ್ನು ನಿನ್ನ ಒಂದು ಪರಲೋಕ ರಾಜ್ಯಕ್ಕೆ ನಾವು ಸೆಳೆದು ಬರಲಿಕ್ಕಾಗುವಂತೆ ನೀ ನಮಗೆ ಕೃಪೆಯನ್ನು ಕೊಟ್ಟು ನಡೆಸುತ್ತಂದೆಯೇ. ನೀನೇ ನಮಗೆ ಹಿಂಬಲ ಮುಂಬಲವಾಗಿದ್ದು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ, ಕನಿಕರ, ದಯೆ, ಪ್ರೀತಿಗಾಗಿ ಸ್ತೋತ್ರ ರಾಜ. ಅಪ್ಪ, ಈ ದಿನದಲ್ಲಿ ನೀನು ನಮ್ಮನ್ನು ನಿನ್ನ ಹಸ್ತದೊಳಗಿಟ್ಟು ನಮ್ಮನ್ನು ನಿನ್ನ ರೆಕ್ಕೆಯಿಂದ ಮುಚ್ಚಿ ಕಾಪಾಡಿ ಯಾವ ಕೇಡು ಸಂಭವಿಸದಂತೆ ನಮ್ಮನ್ನು ಕಾಯ್ದು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.